ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಹೊಸಕೋಟೆ ನಗರದ ಕಣ್ಣೂರಹಳ್ಳಿ ರಸ್ತೆಯ ಓಂ ಶ್ರೀ ಸರ್ಕಲ್ನಲ್ಲಿರುವ ಆರ್ಕಿಡ್ಸ್ ಫ್ರೀ ಸ್ಕೂಲ್ನಲ್ಲಿ ಮೊದಲನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿತು. ಪಶು ಇಲಾಖೆ ಅಧಿಕಾರಿ ನಾಗೇಶ್ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ನಂತರ ವೇದಿಕೆಯಲ್ಲಿ ಶಾಲಾ ಮಕ್ಕಳಿಂದ ಹಾಗೂ ಆರ್ಕಿಡ್ಸ್ ಅಕಾಡೆಮಿಯ ಮಕ್ಕಳಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ವಿದ್ಯಾರ್ಥಿಗಳಿಂದ ವಿವಿಧ ನೃತ್ಯಗಳು ಹಾಗೂ ಕನ್ನಡ, ಹಿಂದಿ, ತೆಲುಗು ಹಾಡುಗಳಿಗೆ ನೃತ್ಯಗಳನ್ನು ಪ್ರದರ್ಶಿಸಿ ನೋಡುಗರ ಮನಸ್ಸನ್ನು ಉಲ್ಲಾಸಗೊಳಿಸಲಾಯಿತು. ಮಕ್ಕಳ ಪೋಷಕರು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನಗಳನ್ನು ನೀಡಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಆರ್ಕಿಡ್ಸ್ ಸಂಸ್ಥೆಯ ಖಜಾಂಚಿ ಮಂಜುಳಾರವರು ಮಾತನಾಡಿ, ನಮ್ಮ ಆರ್ಕಿಡ್ಸ್ ಫ್ರೀ ಸ್ಕೂಲ್ನಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ ಟ್ಯೂಷನ್ ನಡೆಸಿಕೊಡುತ್ತಿದ್ದು, ಅಬಕಾಸ್ ಕ್ಲಾಸಸ್, ಮ್ಯೂಸಿಕ್ ಕ್ಲಾಸಸ್, ಡ್ಯಾನ್ಸ್ ಕ್ಲಾಸಸ್ ಹಾಗೂ ನವೋದಯ ಕ್ಲಾಸ್ಗಳನ್ನು ನಡೆಸಿಕೊಡುತ್ತಿದ್ದು, ಆಸಕ್ತಿಯುಳ್ಳವರು ಶೀಘ್ರವೇ ನಮ್ಮ ಸಂಸ್ಥೆಗೆ ದಾಖಲಾಗಿ ತಮ್ಮ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ತಿಳಿಸಿದರು. My dear little songs of our Arkids Preschool. Today we are not only celebrating the annual day, we are celebrating what we are doing the service and how our children are going to perform. And Arkids Preschool, we are conducting from 1st standard to 10th standard portions and abacus classes and music classes and dance classes and navodaya classes. Those who are interested, my dear parents, please you can join your children and we can prove ourselves and what we are, how the child going to improve, and we are giving our level best to you. And thank you so much. Today you attended this function and made successful. Thank you very much from Arkids School, Arkids Preschool, and always be with you and help you children to grow in your lives. And thank you once again, one and all present. ಕಾರ್ಯದರ್ಶಿ ಸುಷ್ಮಾ ಅವರು ಮಾತನಾಡಿ, ನಮ್ಮ ಶಾಲೆಯಲ್ಲಿ ಚಿಕ್ಕ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುತ್ತಿದ್ದು, ಅತಿ ಕಡಿಮೆ ದರದಲ್ಲಿ ದಾಖಲಾತಿ ಶುಲ್ಕಗಳನ್ನು ಹೊಂದಿದೆ. ಎಲ್ಲಾ ವರ್ಗದ ಪೋಷಕರು ತಮ್ಮ ಮಕ್ಕಳನ್ನು ತಮ್ಮ ಶಾಲೆಗೆ ದಾಖಲಿಸಿ ಮಕ್ಕಳ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ತಿಳಿಸಿದರು. ಸೊ ಆರ್ಕಿಡ್ಸ್ ಪ್ರೀ ಸ್ಕೂಲ್ ಅಂತ ಬಂದ್ರೆ ನಮಗೆ ಫಸ್ಟ್ ಬರೋದು ಪ್ರೀ ನರ್ಸರಿ. ಬಿಕಾಸ್ ಸ್ಕೂಲ್ಸ್ ಎಲ್ಲರೂ ನಡೆಸ್ತಾರೆ, ಬಟ್ ಒಂದು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಚಿಕ್ಕ ಮಕ್ಕಳಿಗೆ ಎಲ್ಲರೂ ಹೇಳ್ತಾರಲ್ವಾ, ಬೇಸಿಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಸ್ಟಾರ್ಟಿಂಗ್ ಇಂದ ಹಿಡಿದು ಇಂಗ್ಲಿಷ್ ನಾಲೆಡ್ಜ್ ಬೇಸ್ ಇಂದ ಸ್ಟ್ರಾಂಗ್ ಇದ್ರೆ ಮಾತ್ರನೇ ಅವರು ನಮ್ಮ ಇಡೀ ದೇಶಕ್ಕೆ ಒಳ್ಳೆ ಮಕ್ಕಳಾಗಿ ಒಳ್ಳೆ ಪ್ರಜೆಗಳಾಗಿ ಇದ್ ಮಾಡ್ತಾರೆ. ಸೊ ಐ ಥಿಂಕ್ ಪ್ರೀ ಸ್ಕೂಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅಂಡ್ ನಮ್ ಆರ್ಕಿಡ್ಸ್ ಅಲ್ಲಿ ನಾವು ಅದ್ರಲ್ದಿರೋ ವಿ ಹ್ಯಾವ್ ನವೋದಯ ಕ್ಲಾಸಸ್. ಸೊ ನವೋದಯ ಕ್ಲಾಸ್ ಅಂತ ಬಂದ್ರೆ ಎಲ್ಲಾ ಪೇರೆಂಟ್ಸ್ ಇರುತ್ತೆ, ನಮ್ಮ ಮಕ್ಕಳು ಸ್ಕಾಲರ್ಶಿಪ್ ಅಲ್ಲಿ ಓದ್ಬೇಕು ಅಂತ. ಬಿಕಾಸ್ ಇವಾಗ ನಮ್ಮಲ್ಲೂ ಕೂಡ ಎಷ್ಟೋ ಜನ ನಾವು ಸ್ಕಾಲರ್ಶಿಪ್ ಅಲ್ಲಿ ಓದ್ಕೊಂಡ್ ಬಂದಿರೋ ಅಂಡ್ ನಾವು ಅದಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ನಮ್ಮಲ್ಲಿ ನವೋದಯ ಕ್ಲಾಸಸ್ ಕೂಡ ನಡೆಸ್ತೀವಿ. ಅಂಡ್ ಹಾಗೆ ಎಕ್ಸ್ಟ್ರಾ ಕರಿಕ್ಯುಲಮ್, ಎಸ್ಪೆಷಲಿ ಡ್ಯಾನ್ಸ್, ಸಿಂಗಿಂಗ್. ಈಗ ಅಕಾಡೆಮಿಕ್ಸ್ ಮಾತ್ರನೇ ಅಲ್ಲ, ನಮ್ಮ ಮಕ್ಳು ಎಲ್ಲಿ ನೋಡಿದ್ರು ಡ್ಯಾನ್ಸ್, ಸಿಂಗಿಂಗ್, ನಾವು ಕಾಂಪಿಟೇಷನ್ಸ್ ಅಂತ ಕಲಿಸ್ತೀವಿ. ಟಿವಿ ಚಾನೆಲ್ಸ್ ಕೂಡ ತುಂಬಾ ರಿಯಾಲಿಟಿ ಶೋಸ್ ನಡೆಯುತ್ತೆ. ಸೊ ನಮ್ಮಲ್ಲಿ ನಾವು ಡ್ಯಾನ್ಸ್ ಕ್ಲಾಸಸ್, ಮ್ಯೂಸಿಕ್ ಕ್ಲಾಸ್, ಎಸ್ಪೆಷಲಿ ಅಬಾಕಸ್. ಸೊ ಅಬಾಕಸ್ ಅಂತ ಹೇಳಿದ್ರೆ ಮೈಂಡ್ ಗೇಮ್ ಅಂತಾನೆ ಹೇಳ್ಬೋದು. ಸೊ ಅದು ತುಂಬಾ ಮಕ್ಳಿಗೆ ಆಕ್ಚುಲಿ ಅದು ಬೇಗ ಅಡಾಪ್ಟ್ ಆಗಲ್ಲ. ತುಂಬಾ ಸ್ಕೂಲ್ಸ್ ನಾನ್ ನೋಡಿರಂಗೆ ನಾನ್ ಓದ್ಬೇಕಾದ್ರೂ ಕೂಡ ಅಬಾಕಸ್ ತುಂಬಾ ಕಮ್ಮಿ ಇದ್ದಿದ್ದು. ಸೊ ನಮ್ಮಲ್ಲಿ ಅಬಾಕಸ್ ಕ್ಲಾಸಸ್ ಕೂಡ ಇದೆ. ಸೊ ಐ ಥಿಂಕ್ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಫಾರ್ ದ ಕಿಡ್ಸ್ ಟು ಸ್ಟಾರ್ಟ್ ಅಪ್ ದೇರ್ ಲೈಫ್ ಅಂತಾನೆ ಹೇಳ್ಬೋದು. ಸೊ ಬೇಸ್ ಹೇಳ್ತಾರಲ್ಲ, ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಮನೆ ಕಟ್ಟಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಸೊ ಐ ಥಿಂಕ್ ಆರ್ಕಿಡ್ಸ್ ಆರ್ ಎಕ್ಸಾಂಪಲ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ 50+ ಇದಾರೆ ಅಂಡ್ ಇಟ್ಸ್ ಬೀನ್ ಜಸ್ಟ್ 1 year ಸ್ಟಾರ್ಟ್ ಮಾಡಿ. ಅಂಡ್ ಆಕ್ಚುಲಿ ನಾವ್ ಹೇಳ್ತಾರೆ ಫಸ್ಟ್ ಇಯರ್ಗೆ ಯಾರು ಸ್ಕೂಲ್ ಆನ್ಯುವಲ್ ಡೇ ಫಂಕ್ಷನ್ ಮಾಡಕ್ ಹೋಗಲ್ಲ. ಸೊ ನಾವು ನಮ್ ಟೀಚರ್ಸ್ ಆಗಿರ್ಬೋದು, ನಮ್ CEO, ಪ್ರಿನ್ಸಿಪಲ್ ಎಲ್ಲರೂ ಒಂದ್ ನಂಬಿಕೆ ಇಟ್ಬಿಟ್ಟು ನಾವು ಮಾಡಿದೀವಿ. ಸೊ ಐ ಥಿಂಕ್ ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಅಂತ ಕೂಡ ಪೇರೆಂಟ್ಸ್ ಎಕ್ಸ್ಪ್ರೆಷನ್ ಅಲ್ಲಿ ಕೂಡ ನಮ್ಗೆ ಅರ್ಥ ಆಗಿದೆ. ಸೊ ಐ ಥಿಂಕ್ ಇಟ್ಸ್ ಬಿನ್ ಅ ವೆರಿ ಸಕ್ಸಸ್ಫುಲ್ ಈಗ ನಮ್ಮ ಆನ್ಯುವಲ್ ಡೇ ಫಂಕ್ಷನ್. ಸೊ ಹೋಪ್ಫುಲಿ ನೆಕ್ಸ್ಟ್ ಇಯರ್ ಇನ್ ಫ್ಯೂಚರ್ ಕೂಡ ಎಲ್ಲ ಇಯರ್ಸ್ ಕೂಡ ಆರ್ಕಿಡ್ಸ್ ವಿಲ್ ಗ್ರೋ ಸ್ಟ್ರಾಂಗ್. ನಾವು ಎಲ್ಲಾ ಪೇರೆಂಟ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡೆ ನಾವು ಕೂಡ ಎಷ್ಟು ಎಲ್ಲ ಇದ್ ಮಾಡ್ಕೊಳ್ಳೋದು. ಯಾಕಂದ್ರೆ ನಮ್ಮಲ್ಲಿ ಕೂಡ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಬಿಕಾಸ್ ನಾವು ಸ್ಟೂಡೆಂಟ್ಸ್ ಅಂತ ಹೇಳಿದ್ಮೇಲೆ ಸರ್ ಲೈಕ್ ನಾರ್ಮಲ್ ಆಗಿ ಸುಮ್ನೆ ಹಂಗೆ ಪ್ರೀ ಸ್ಕೂಲ್ ಅಲ್ಲಿ ಎಲ್ಲರೂ ಹೇಳ್ಬಿಟ್ಟೆ ಪ್ಲೇ ಹೋಮ್ ತಾನೇ ಬಂದು ಆಡ್ಕೊಂಡು ಹೋಗ್ತಾರೆ ಅಂತ. ಬಟ್ ಸೊ ನಮ್ಮಲ್ಲಿ ಎಕ್ಸ್ಪೆಷಲಿ ಮಕ್ಳಿಗೆ ಹೇಳ್ಕೊಡೋದು. ಸೊ ಫಿನೆಟಿಕ್ಸ್ ಅಂತ ಬಂದ್ರೆ ಯಾವ ಸ್ಕೂಲಲ್ಲೂ ನಾನ್ ತುಂಬಾ ಸ್ಕೂಲಲ್ಲಿ ನೋಡಿಲ್ಲ ಫಿನೆಟಿಕ್ಸ್ ಹೇಳ್ಕೊಡೋದು. ಬಟ್ ಇಲ್ಲಿ ಮಕ್ಳು ಎಷ್ಟು ಚೆನ್ನಾಗಿ ಫಿನೆಟಿಕ್ಸ್ ಹೇಳ್ತಾರೆ ಅಂದ್ರೆ, ಬಿಕಾಸ್ ಯೂಶಲಿ ಫಿನೆಟಿಕ್ಸ್ ಯೂಸ್ ಮಾಡೋದು UK ಮಕ್ಳಿಗೆಲ್ಲ ಫಿನೆಟಿಕ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದರಿಂದ ನಾವು ಒಂದು ಲ್ಯಾಂಗ್ವೇಜ್ ಕಲಿಯಕ್ಕಾಗೋದು. ಸೊ ಈಗ ಕನ್ನಡ ಎಷ್ಟು ಇಂಪಾರ್ಟೆಂಟ್, ಇಂಗ್ಲಿಷ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈ ಸಂದರ್ಭದಲ್ಲಿ ಆರ್ಕಿಡ್ಸ್ ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್, ಗಣ್ಯರಾದ KMF ನರಸಿಂಹಮೂರ್ತಿ, ಶಿಕ್ಷಕಿ ಹೇಮಾ ಸೇರಿದಂತೆ ಇನ್ನು ಮುಂತಾದವರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್. ಹೋಗ್ಲಿ, ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟ್.
ಸೊ ನಾವು ಅದರ ಫೌಂಡೇಶನ್ ಇಂದ ಸೊ ನಾವೆಲ್ಲಾ ಲೆಕ್ಕ ಇಟ್ಕೊಂಡು ಲೈಕ್ ಪೇರೆಂಟ್ಸ್ ಅಷ್ಟೇ ಬೇರೆ ಬೇರೆ ಏನೋ ಡಿಫ್ರೆಂಟ್ ಇದರಿಂದ ಬಂದಿರ್ತಾರೆ. ಕೆಲವರು ಅಮೌಂಟ್ ಕಟ್ಟಕ್ಕಾಗುತ್ತೆ ಆಗಲ್ಲ, ಸೊ ನಾವೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಕೂಡ ನಮ್ ಫೀಸ್ ಸ್ಟ್ರಕ್ಚರ್ ಕೂಡ ಅಷ್ಟೇ ಅಫೋರ್ಡಬಲ್ ಆಗಿದೆ. ಸೊ ಐ ರಿಕ್ವೆಸ್ಟ್ ಎಲ್ಲಾ ಪೇರೆಂಟ್ಸ್ಗೂ ಯು ಹ್ಯಾವ್ ಟು ವಿಸಿಟ್ ಆರ್ಕಿಡ್ಸ್. ಸೊ ಆರ್ಕಿಡ್ಸ್ ನೀವು ಬಂದ್ ವಿಸಿಟ್ ಮಾಡಿ. ಸೊ ನಿಮ್ಗೆ ತಿಳಿಯುತ್ತೆ ನಾವು ಎಷ್ಟು ಚೆನ್ನಾಗಿ ಸಂಸ್ಥೆ ನಡೆಸ್ತಾ ಇದೀವಿ ಅಂತ. ಸರ್ ನಮ್ದು ಅಡ್ರೆಸ್ ಬಂದು ಓಂಶ್ರೀ ಸರ್ಕಲ್ ಹತ್ರ ಆರ್ಕಿಡ್ಸ್ ಪ್ರೀ ಸ್ಕೂಲ್ ಅಂತ. ಸೊ ಇಲ್ಲಿ ಓಂಶ್ರೀ ಸರ್ಕಲ್ ಅಂತ ಹೋದಾಗ ಸರ್ಕಲ್ ಅಲ್ಲೇ ಇರುತ್ತೆ. ಸೊ ಹೊಸಕೋಟೆ 562114 ಪೋಸ್ಟ್ ಕೋಡ್ ಕೂಡ ಹೇಳ್ತಾ ಇದೀನಿ. ಸೊ ದಯವಿಟ್ಟು ಬಂದು ಯು ಹ್ಯಾವ್ ಟು ವಿಸಿಟ್ ಅಂಡ್ ಅಲ್ಲಿ ನಮ್ ಟೀಚರ್ಸ್ ಆಗಿರ್ಬೋದು ಎಲ್ಲ ತುಂಬಾ ಫ್ರೆಂಡ್ಲಿ ಟೀಚರ್ಸ್, ಅಷ್ಟೇ ರೀತಿ ಸಪೋರ್ಟ್ ಕೂಡ ಮಾಡ್ತಾರೆ ಸರ್. ಸ್ಟೂಡೆಂಟ್ಸ್ ಕೂಡ ಇದಾರೆ, ತುಂಬಾ ಜನ ನಾರ್ತ್ ಇಂಡಿಯನ್ಸ್ ಪೇರೆಂಟ್ಸ್ ಕೂಡ ಇದಾರೆ, ಔಟ್ ಸ್ಟೂಡೆಂಟ್ಸ್ ಕೂಡ ನಮ್ಮಲ್ಲಿ ಇದಾರೆ. ಸೊ ಇನ್ನ ಹೋಗ್ತಿದ್ದಂಗೆ ಇವನ್ ವಿ ವಾಂಟ್ ಬರೀ ಕನ್ನಡದವರೆಲ್ಲ ಇನ್ನ ಬೇರೆ ಕೂಡ ಇದ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀವಿ ಸರ್.